ಯಾವ ಪಕ್ಷವನ್ನು ನಾವು ನಂಬಿ ಈ ಹೋರಾಟವನ್ನ ಮಾಡ್ತಾ ಇಲ್ಲ. ಯಾವ ಪಕ್ಷದ ಜೊತೆ ನಮ್ಮ ಸಂಬಂಧ ಇಲ್ಲ. ಸ್ವಾಭಿಮಾನದಿಂದ ಬಂದಿದ್ದಾರೆ. ಇಲ್ಲಿ ಯಾರಿಗೂ ಬಿರಿಯಾನಿನೂ ಕೊಡಿಸಿಲ್ಲ, ಯಾರಿಗೂ ₹1 ಕಾಸು ಕೊಟ್ಟಿಲ್ಲ. ಇನ್ನು ಮನವಿ ಕೊಡ್ಲಿಕ್ಕೆ ಬರ್ತಾ ಇದೀವಿ. ಕಲ್ಲು ಹೊಡಿತಾ ಇಲ್ಲ, ರಸ್ತೆ ತಡೆ ಮಾಡ್ತಾ ಇಲ್ಲ. ಅರೆಸ್ಟ್ ಮಾಡ್ತೀರಾ ಅಂದ್ರೆ ನಿಜವಾಗ್ಲೂ ಖಂಡನೀಯ. ಮೊದಲನೇದಾಗಿ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ಅವರ ಜೊತೆಯಲ್ಲಿರುವಂತಹ ಎಲ್ಲಾ ಅಧಿಕಾರಿಗಳಿಗೂ ನಮಸ್ಕಾರ, ಸಿಬ್ಬಂದಿಗಳಿಗೆ ನಮಸ್ಕಾರವನ್ನ ಹೇಳೋದ್ರ ಮುಖಾಂತರ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದೀರಾ. ಪಾದಯಾತ್ರೆಗೆ ನನಗೆ ಹೆಮ್ಮೆ ಇದೆ. ಕನ್ನಡದ ಹೋರಾಟ ಮಾಡಬೇಕಾದ್ರೆ ನಮ್ ಜೊತೆಯಲ್ಲಿ ನೀವಿದ್ರೆ, ನಿಮ್ ಜೊತೆಯಲ್ಲಿ ನಾವಿದ್ರೆ ಮಾತ್ರ ಹೋರಾಟ ಮಾಡಕ್ಕಾಗೋದು. ನಾವು ಯಾರು 500 ಕಿಲೋಮೀಟರ್, 600 ಕಿಲೋಮೀಟರ್, 800 ಕಿಲೋಮೀಟರ್ ಇಂದ ಸ್ವಾಭಿಮಾನದಿಂದ ಈ ಹೋರಾಟಕ್ಕೆ ಮೇಕೆದಾಟು ಯೋಜನೆ ಜಾರಿಗೆ ತರಬೇಕಂತೇಳಿ ಹೆಜ್ಜೆ ಹಾಕ್ಲಿಕ್ಕೆ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಬಿಜಾಪುರ ಇರ್ಬೋದು, ಹುಬ್ಳಿ ಇರ್ಬೋದು, ಗೋವಾದಲ್ಲಿ ಇರ್ಬೋದು, ಎಲ್ಲ ಸ್ವಾಭಿಮಾನದಿಂದ ಬಂದಿದ್ದಾರೆ. ಇಲ್ಲಿ ಯಾರಿಗೂ ಬಿರಿಯಾನಿನೂ ಕೊಡಿಸಿಲ್ಲ, ಯಾರಿಗೂ ₹1 ಕಾಸು ಕೊಟ್ಟಿಲ್ಲ. ಅವರವರ ಹಣದಿಂದ ಅವರವ್ರು ಬಂದಿದ್ದಾರೆ. ಆದ್ರಿಂದ ಈ ಮೇಕೆದಾಟನ್ನ ನಾವ್ಯಾರು ಮಾಡಿ ಅಂತ ಹೇಳಿಲ್ಲ. ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವರೇ ಪಾದಯಾತ್ರೆ ಮಾಡಿದ್ರು. ಇದೇ ಪಾದಯಾತ್ರೆಗೆ ನೀವು ಅವಕಾಶ ಕೊಟ್ಟಿದ್ರ. ಅವ್ರು ವಿರೋಧ ಪಕ್ಷದಲ್ಲಿದ್ರು, ಅಧಿಕಾರ ಇದ್ದಿಲ್ಲ, ಕೆಂಗೇರಿ ತನಕ ಕೊಟ್ರಿ. ನಾವು ಏನ್ ಕೇಳ್ತಾ ಇದೀವಿ, ನೀವು ಘೋಷಣೆ ಮಾಡಿದೀರಾ, ಸ್ಟಾಲಿನ್ ಜೊತೆ ನಿಮ್ಗೆ ಒಳ್ಳೆ ಬಾಂಧವ್ಯ ಇದೆ, ಒಪ್ಕೊಳ್ಳಿ, ಅಡಿಗಲ್ಲಾಕಿ ಯಾವಾಗ ಮಾಡ್ತೀರಾ ಅಂತ ಹೇಳಿ ನಿಮ್ಗೆ ಮನವಿ ಕೊಡ್ಲಿಕ್ಕೆ ಬರ್ತಾ ಇದೀವಿ. ಕಲ್ಲು ಹೊಡಿತಾ ಇಲ್ಲ, ರಸ್ತೆ ತಡೆ ಮಾಡ್ತಾ ಇಲ್ಲ. ನೀವು ಯಾವ ಹಾದಿ ಹೇಳಿದ್ರ ಆ ಹಾದಿಯಲ್ಲಿ ಬರ್ತಾ ಇದೀವಿ. ಆದ್ರೆ ನಮ್ಮ ಮನವಿಯನ್ನ ತಗೊಳ್ಳಿಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರಾಜ್ಯವನ್ನ ಕಟ್ಟಲಿಕ್ಕೆ, ರಾಜ್ಯದ ಬಗ್ಗೆ ಚಿಂತನೆ ಮಾಡ್ತಿರುವಂತಹ ಕಾರ್ಯಕರ್ತರನ್ನ ನೋಡ್ಲಿಕ್ಕೆ ಇಲ್ಲಿಗೆ ಬರ್ಬೇಕಿತ್ತು. ಅವ್ರು ನಮ್ಮ ಮನವಿ ತಗೊಳ್ಳಿಕ್ಕೆ, ನಾವು ಅಲ್ಲಿ ಹೋಗುವಂತದ್ದಲ್ಲ. ಆದ್ರೂ ಸಹ ನಾವು ನಿಮ್ಮ ಏನಿದೆ ನಿಮ್ಮ ಪರಿಮಿತಿಯನ್ನ ಬಿಟ್ಟು ಬೆಂಗಳೂರು ನಗರ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ. ಆಯ್ತು, ಸ್ವಲ್ಪ ದೂರ ನಾವು ಅಲ್ಲಿ ಅಡಿಗೆ ಊಟವನ್ನ ಮಾಡಿದೀವಿ. ಎಲ್ಲ ಊರುಗಳಿಂದ ಬಂದಿದ್ದಾರೆ. ಅವ್ರು ಊಟ ಮಾಡಿದ ಮೇಲೆ ನೀವು ಬಸ್ ಹರಿಸ್ಕೊಂಡು ನಮ್ಗೆ ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋಗಿ ನಾವು ಮನವಿ ಕೊಡ್ತೀವಿ. ನಮ್ಮ ಹೋರಾಟ ನಿಲ್ಲಲ್ಲ. ನಮ್ಗೆ ಪೊಲೀಸರ ವಿರುದ್ಧ ಘರ್ಷಣೆ ಮಾಡ್ಲಿಕ್ಕೂ ಇಷ್ಟ ಇಲ್ಲ. ನಾವು ನಿಮ್ ಜೊತೆಗೆ ಬರ್ತೀವಿ. ನೀವು ಹೇಳ್ದಂಗೆ ಹೆಜ್ಜೆಯನ್ನು ಹಾಕಿದೀವಿ. ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ ಹಿರಿಯ ನಾಯಕರಂತ ವಾಟಾಳ್ ನಾಗರಾಜ್ ಅವರು. ಅವ್ರ ಹೋರಾಟಕ್ಕೆ ಸ್ಫೂರ್ತಿಯಾಗಿ ನಾವು ಹೆಜ್ಜೆಯನ್ನ ಹಾಕ್ತಾ ಇದ್ದೀವಿ. ಆದ್ರಿಂದ ಕಳಸಾ ಬಂಡೂರಿ ಯೋಜನೆ, ಮಾದಾಯಿ ಯೋಜನೆ, MES ಗುಂಡಗಳ ನೆಟ್ ಬೋಲ್ಟ್ ಅನ್ನ ಟೈಟ್ ಮಾಡುವಂತ ಕೆಲಸ, ಇವೆಲ್ಲವೂ ಸಹ ಆಗ್ಬೇಕನ್ನುವಂತ ಒತ್ತಾಯವನ್ನ ಇಟ್ಕೊಂಡು ಪಾದಯಾತ್ರೆಯನ್ನ ಈ ಬಿಸಿಲಲ್ಲಿ, ರಣ ಬಿಸಿಲಲ್ಲಿ ಯಾರು ನಡೆಯಕ್ಕಾಗಲ್ಲ. ಒಬ್ಬರನ್ನು ನಾವು ಗಾಡಿಯಲ್ಲೋ AC ಕಾರಲ್ಲೋ ಬಂದಿಲ್ಲ. ಈ ಬಿಸಿಲನ್ನ ಲಗ್ಗಿಸದೆ ಬೆಂಗಳೂರು ನಗರಿಗೆ ಮತ್ತೆ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಿಗೆ ನೀರನ್ನ ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ಲಿಕ್ಕೆ ಈ ಪಾದಯಾತ್ರೆಯನ್ನ ಹಾಕಿದೀವಿ. ಬಾರಿ ಪ್ರಾಮಾಣಿಕವಾಗಿ ಹಾಕಿದೀವಿ. ನೀವು ಸಹ ಸಹಕಾರವನ್ನ ಕೊಟ್ಟಿದ್ರಿ, ನಿಮ್ಗೂ ನಾವು ಸಹಕಾರವನ್ನ ಕೊಟ್ಟಿದೀವಿ. ಆದ್ರಿಂದ ಈ ಹೋರಾಟವನ್ನ ಯಶಸ್ವಿ ಮಾಡ್ಲಿಕ್ಕೆ ಕುಂಬ್ಳಗೋಡ್ ತನಕ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ. ಅಲ್ಲಿ ಎಲ್ಲರೂ ಊಟವನ್ನ ಮಾಡ್ತೀವಿ. ಅದಾದ್ಮೇಲೆ ಮುಖ್ಯಮಂತ್ರಿಗೆ ಮನವಿಯನ್ನ ಕೊಡೋಣ. ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಯಾವ ಪಕ್ಷವನ್ನು ನಾವು ನಂಬಿ ಈ ಹೋರಾಟವನ್ನ ಮಾಡ್ತಾ ಇಲ್ಲ. ಯಾವ ಪಕ್ಷದ ಜೊತೆ ನಮ್ಮ ಸಂಬಂಧ ಇಲ್ಲ. ಎಲ್ಲ ಪಕ್ಷಗಳು ಕನ್ನಡಿಗರಿಗೆ ನಿರಂತರವಾಗಿ ಮೋಸವನ್ನ ಮಾಡ್ತಾ ಬಂದಿರುವಂತ ಪಕ್ಷಗಳೇ, ರಾಜಕೀಯ ಪಕ್ಷ ಇರ್ಬೋದು, ರಾಷ್ಟ್ರೀಯ ಪಕ್ಷಗಳಿರ್ಬೋದು. ಆದ್ರಿಂದ ಈ ನಾಡು, ನುಡಿ, ಜಲವನ್ನ ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ನಾವೆಲ್ಲ ಕನ್ನಡಿಗರ ಶಕ್ತಿ ಇರಬೇಕಾಗುತ್ತೆ. ಕನ್ನಡಿಗರಿಗೆ ಹಿತವನ್ನ ಕಾಪಾಡುವಂತ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡಿಗರು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ನಾವೆಲ್ಲರೂ ಹೋರಾಟಕ್ಕೆ ನಿಲ್ಬೇಕಾಗುತ್ತೆ. ನಿನ್ನೆ ಅಸೆಂಬ್ಲಿ ನಡೀತಾ ಇದೆ. ನಾವು ಬಿಸಿಲಲ್ಲಿ ಸಾವಿರಾರು ಜನ ಪಾದಯಾತ್ರೆ ಮಾಡ್ತಾ ಇದ್ರೆ ಬರೀ ಹನಿ ಡ್ರಾಪ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹನಿ ಡ್ರಾಪ್ ನಮ್ಗೆ ಅವಶ್ಯಕತೆ ಇದೆ? ಈ ನಾಡಿಗೆ ಏನಾದ್ರೂ ಮುಖ್ಯ ಇದೆಯಾ? ಯಾರು ಮಾಡಕ್ ಹೋಗಿದ್ದಾರೆ? ಯಾಕೆ ಮಾಡಕ್ ಹೋಗಿದ್ದಾರೆ? ರಾಜಕಾರಣಿಗಳು ಅಸೆಂಬ್ಲಿ ಹಣವನ್ನ ಯಾಕೆ ವೇಸ್ಟ್ ಮಾಡ್ತಾ ಇದ್ದಾರೆ? ಸಮಯನ ವೇಸ್ಟ್ ಮಾಡ್ತಾ ಇದ್ದಾರೆ. ನೀರಾವರಿ ಯೋಜನೆಗಳ ಬಗ್ಗೆ, ನಾಡಿನ ಜಲವಂತ ಸಮಸ್ಯೆಗಳ ಬಗ್ಗೆ, ನಿರುದ್ಯೋಗದ ಬಗ್ಗೆ, ಮಾದಾಯಿ ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ, ಮೇಕೆದಾಟು ಬಗ್ಗೆ ಚರ್ಚೆ ಆಗಬೇಕಿತ್ತು.
ಖಂಡನೀಯ. ಈ ಏನಕ್ಕೆ ಮಾಡ್ತಾ ಇದಾರೆ, ನಾವು ಏನ್ ಮಾಡಿದೀವಿ ಅಂತ ಮಾಡ್ತಾ ಇದ್ದಾರೆ, ಯಾಕಾಗಿ ಈ ಬಂಧನವನ್ನ ಮಾಡ್ತಾ ಇದ್ದಾರೆ? ನಾವು ಪ್ರಾಮಾಣಿಕವಾಗಿ ಈ ಬಿಸಿಲಲ್ಲಿ ಎಲ್ಲ ರಾಜ್ಯದಿಂದ ಎಲ್ಲ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಮೇಕೆದಾಟು ಕನ್ನಡಿಗರು ಉದ್ಯೋಗದ ವಿಷಯದಲ್ಲಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ತಾ ಇದ್ರು. ಎಲ್ಲ ಅನ್ಯಾಯ ಗುಂಡಾ ರಾಜ್ಯ